ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನಿವತ್ತು ನಿಮಗೆ ತೋರಿಸ್ಕೊಡೋಕೆ ಬಂದಿದ್ದೀನಿ ಪನ್ನೀರ್ ಪೆಪ್ಪರ್ ಡ್ರೈ ಫ್ರೈ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದನ್ನು ಬೇಕಾದ್ರೆ ಬರೀ ಅನ್ನ ಸಾಂಬಾರು ಮಾಡಿದ್ದಾಗ ಸೈಡ್ಸಿಗೆ ಕೂಡ ಇದನ್ನು ಮಾಡ್ಕೋಬೋದು. ಬರೀ ಹಂಗೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಅಂತೂ ಕೂಡ ಮಾಡ್ಕೋಬೋದು. ರುಚಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವೊಂದು ಸತಿ ಮಾಡಿ ನೋಡ್ರಿ, ನೀವು ಪಕ್ಕ ಇಷ್ಟ ಆಗೇ ಆಗುತ್ತೆ. ನೀವು ಮತ್ತೆ ಅಗಲೆಲ್ಲ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಅಷ್ಟು ಸುಲಭ, ಅಷ್ಟು ರುಚಿ. ನಾನಿವಾಗ ಪನ್ನೀರ್ ಪೆಪ್ಪರ್ ಡ್ರೈ ಫ್ರೈ ಮಾಡೋದಕ್ಕೆ ಏನೇನು ತಗೊಂಡಿದ್ದೀನಿ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡಿರಿ, ಈ ಚಮಚದಲ್ಲಿ 2 ಚಮಚ ಕಾಳು ಮೆಣಸು ತೊಗೊಂಡಿದ್ದೀನಿ. ನಾನಿಲ್ಲಿ ಇದು ಅಷ್ಟು ಪುಡಿನ ಒಂದೇ ಸತಿ ಬಳಸ್ತಾ ಇಲ್ಲ. ಇದನ್ನ ನಿಮಗೆ ಹೇಳ್ತೀನಿ, ಮುಂದೆ ಅದು ಮಾಡಬೇಕಾದ್ರೆ ತೋರಿಸ್ತೀನಿ ಎಷ್ಟೆಷ್ಟು ಹಾಕಬೇಕು ಅಂತೇಳಿ ಅಂತ. ಇದನ್ನು ಪುಡಿ ಮಾಡಿ ಇಟ್ಕೊಂಡು ನಾನು ಏನು ಮಾಡ್ತೀನಿ, ಯಾವಾಗಾರ ಅವಸರಕ್ಕೆ ಬೇಕು ಅಂತಂದರೆ, ಪನ್ನೀರ್ ಇತ್ತು ಅಂತಂದರೆ, ಏನಾದರೂ ಬರೀ ಅನ್ನ ಸಾರು ತಿನ್ನೋಕ್ಕೆ ಬೇಜಾರಾಗಿತ್ತು ಅಂತಂದಾಗ ಸೈಡಿಗೆ ಒಂಥರ ನೆಂಚಿಗೆ ಥರ ಇದನ್ನು ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿ ಪುಡಿ ಮಾಡಿ ಇಟ್ಕೊತೀನಿ. ನಿಮ್ಗೆ ಎಷ್ಟು ಪುಡಿ ಹಾಕ್ತೀನಿ ಅಂತೇಳಿ ತೋರಿಸ್ತೀನಿ ಮುಂದೆ. ನಾನಿಲ್ಲಿ ಈ ಚಮಚದಲ್ಲಿ 2 ಚಮಚ ಕಾಳು ಮೆಣಸು ತೊಗೊಂಡಿದ್ದೀನಿ. 2 ಚಮಚ ಕಾಳು ಮೆಣಸು ತೊಗೊಂಡಿದ್ದೀನಿ. ಜೀರಿಗೆ ಅರ್ಧ ಚಮಚ ಜೀರಿಗೆ ತೊಗೊಂಡಿದ್ದೀನಿ. ಇದೇ ಚಮಚದಲ್ಲಿ ಅರ್ಧ ಚಮಚ ಜೀರಿಗೆ ತೊಗೊಂಡಿದ್ದೀನಿ. 1/4 ಚಮಚ ಸೋಂಪು ಅಂತೀವಲ್ಲ, ಸೋಂಪಿನ ಕಾಳು, 1/4 ಚಮಚ ಸೋಂಪು ತೊಗೊಂಡಿದ್ದೀನಿ. ಒಂದಿಷ್ಟುದ್ದ ಚಕ್ಕೆ ತೊಗೊಂಡಿದ್ದೀನಿ. 3 ಲವಂಗ ತೊಗೊಂಡಿದ್ದೀನಿ. ನೋಡ್ಕೊಳ್ರಿ, ನಿಮ್ಗೆ ಕಣ್ಣಾಳ್ತೆ ಗೊತ್ತಾಗುತ್ತಲ್ಲ. ಹಾಗೆ 1 ಚಮಚ ಧನಿಯಾ ಕಾಳು, ಇದೇ ಚಮಚದಲ್ಲಿ 1 ಚಮಚ ಧನಿಯಾ ಕಾಳು ತೊಗೊಂಡಿದ್ದೀನಿ. ನಿಮ್ಮ ಹತ್ತಿರ ಕಾಳಿಲ್ಲ ಅಂತಂದರೆ ಧನಿಯಾ ಪುಡಿ ಇರುತ್ತಲ್ಲ, ಬರೀ ಧನಿಯಾ ಪುಡಿನೂ ಕೂಡ 1 ಚಮಚ ಹಾಕಿರ್ಬೋದು. ಇಲ್ಲ 4-5 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನೋಡಿದ್ರಲ್ಲ, ಇವು ಖಾರಗಾಯಿ, ಇವು ಕಡ್ಗಾಯಿ ಅಂತೀವಲ್ಲ ಅವು. ಅಂದರೆ ಅಷ್ಟೊಂದೇನು ಖಾರ ಇಲ್ಲ, ಒಂದು ಮೀಡಿಯಮ್ ಆಗಿದ್ದಾವೆ. ಆಮೇಲಿಂದ ಒಂದು 7-8 ಎಲೆಯಷ್ಟು ಕರಿಬೇವು ತಗೊಂಡಿದ್ದೀನಿ. ನೋಡಿರಿ, ಇಷ್ಟನ್ನು ನೋಡ್ಕೊಬಂದುಬಿಡಿ. ಇದನ್ನು ಇಷ್ಟನ್ನು ಕೂಡ ಸ್ವಲ್ಪ ಹುರಿದ್ಬಿಟ್ಟು ಪುಡಿ ಮಾಡ್ಕೋಬೇಕು. ಇವಾಗ ಸ್ಟವ್ ಹಚ್ಕೊಳ್ರಿ, ಸಣ್ಣೂರಿನಲ್ಲೇ ಇಟ್ಕೊಳ್ರಿ. ಬಾಣಲಿ ಸ್ವಲ್ಪ ದಪ್ಪ ತಳಿರ್ತಕ್ಕಂಥ ಬಾಣಲಿ ತಾಳ್ರಿ. ಇದೊಂಚೂರು ಕಾಯಬೇಕಿದು. ಕಾದ್ಮೇಲೆ ಮಸಾಲೆ ಪದಾರ್ಥಗಳನ್ನ ಹಾಕ್ಯಾನ. ಬಾಣಲಿ ಚೂರು ಚೆನ್ನಾಗಿ ಕಾದ್ಮೇಲೆ ಕಾಳು ಮೆಣಸು ಎಲ್ಲದನ್ನು ಜೊತೆಗೆ ಹಾಕ್ಯಾಳ್ರಿ, ಏನು ತೊಂದರೆ ಇಲ್ಲ. ಜೀರಿಗೆ, ಸೋಂಪು, ಧನಿಯಾ ಕಾಳು, ಒಣಮೆಣಸಿನ್ಕಾಯಿ, 3 ಲವಂಗ, 1 ಇಂಚಷ್ಟು ಚಕ್ಕೆ, ಆಮೇಲಿಂದ ಕರಿಬೇವು. ಇದನ್ನು ಚೆನ್ನಾಗಿ ಒಂದು 3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಇದನ್ನ ಸ್ವಲ್ಪ ಘಮ ಬಿಟ್ಕೊಳುತ್ತೆ. ಇದೆಲ್ಲ ಮಸಾಲೆ ಪದಾರ್ಥಗಳು ಕೂಡ ಒಂಥರ ಚೆನ್ನಾಗಿ ಘಮ ಬಿಡುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. 1-2-3 ನಿಮಿಷ ಸಾಕು. ಹಿಂಗೆ ಚೆನ್ನಾಗಿ ಕೈ ಆಡಿಸ್ತಾ ಚೆನ್ನಾಗಿ ಘಮ ಬಿಟ್ಕೊಳ್ಳುತ್ತೆ. ನಿಮ್ಗೆ ಅದು ಮೂಗಿಗೆ ಬಡಿಯುತ್ತೆ ಘಮ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ರಿ. ಒಂದು ಟೈಮ್ ಅಂತಂದರೆ 3 ನಿಮಿಷ ಅಂತ ಸುಮ್ಮನೆ ಹಂಗೆ ಕುರುಡು ಲೆಕ್ಕಾಚಾರ ಇಟ್ಕೊಳ್ರಿ. 2-3 ನಿಮಿಷ ಆಗಿದೆ. ನಾನು ಇವಾಗ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ. ನೋಡಿರಿ, ಈ ಮಸಾಲೆ ಪದಾರ್ಥಗಳನ್ನ ಯಾವನ್ನೂ ಕೂಡ ಸೀಸ್ಕೋಬಾರ್ದು. ಈ ಮಸಾಲೆ ಪದಾರ್ಥ ಇದಕ್ಕೆ ಅಂತ ನೀವು ಯಾವುದಕ್ಕೆ ಆಗಲಿ ಸೀಸಿದ್ರಿ ಅಂತಂದರೆ ಅಡುಗೆಗಳು ಕಹಿ ಆಗ್ತವೆ. ಹಂಗಾಗಿ ಇವನ್ನ ಭಾಳ ನಾಜೂಕಾಗಿ ಹುರ್ಕೋಬೇಕು ಮಸಾಲೆಗಳು ಯಾವತ್ತೇ ಆಗಲಿ. ಈಗ ಇದು ಚೆನ್ನಾಗಿ ಹುರಿದಿದ್ದೀನಿ, ಘಮ ಬಿಟ್ಕೊಂಡೈತೆ. ಸ್ಟವ್ ಆಫ್ ಮಾಡಿದ ಮೇಲೆ 1 ನಿಮಿಷ ಹಿಂಗೆ ಅಂತಿರ್ಬೇಕು. ಯಾಕಂದರೆ ಅದು ತಳ ಕಾದಿರುತ್ತಲ್ಲ, ಕೆಳಗೆ ನಾವು ಒಂಥರ ಸೀದ್ರೆ ಮತ್ತೆ ಅದನ್ನೇ ಸೇಮ್ ಒಂಥರ ವಿಷ್ಕರಿಯುತ್ತೆ ಅಂತ. ಇವಾಗ ಇದನ್ನು ಇಲ್ಲೇ ಒತ್ತಟ್ಟಿಗೆ ಇಡೋಣ. ಇದು ಸ್ವಲ್ಪ ತಣ್ಣಗಾಗಬೇಕಿದು. ಸ್ವಲ್ಪ ಅಂದರೆ ಪೂರ್ತಿನೇ ತಣ್ಣಗಾಗಲಿ. ಇದು ತಣ್ಣಗಾದ್ಮೇಲೆ ಇದಿಷ್ಟನ್ನು ಪುಡಿ ಮಾಡ್ಕೊಬರ್ಬೇಕು ಮಿಕ್ಸಿ ಜಾರಿಗೆ ಹಾಕಿ. ಇವಾಗ ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ದಪ್ಪಂದೊಂದು ಈರುಳ್ಳಿ ತೊಗೊಂಡಿದ್ದೀನಿ, 3 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ನಾನು ಇದಿಷ್ಟು ಹಾಕೋದಿಲ್ಲ, ಇದ್ರಗಳೊಂದು ಅರ್ಧ ಹಾಕ್ತೀನಿ. ಕ್ಯಾಪ್ಸಿಕಮ್ ಇದ್ದರೆ ಹಾಕ್ರಿ, ಇಲ್ಲ ಅಂತಂದರೆ ನನಗೆ ಬೇಡ. ಇಷ್ಟನ್ನು ನಾನು ಇವಾಗ ಹೆಚ್ಕೊಬರ್ತೀನಿ. ಇವಾಗ ಮಿಕ್ಸಿ ಜಾರ್ ತೊಗೊಳ್ರಿ. ಈ ಮೆಣಸಿಕಾಯಿಗಳು ಏನಿದೆ ಒಂಚೂರು ಹಿಂಗೆ ಮುರಿದು ಹಾಕ್ರಿ. ಯಾಕಂದರೆ ಇದನ್ನು ದೊರ್ಗೊಬರ್ಗ ರುಬ್ಕೋಬೇಕು. ಅದಕ್ಕೇ ಒಂದೊಂದು ಮ್ಯಾಲೆ ಬಂದು ನಿಂತುಬಿಟ್ರೆ ಅವು ಒಂದೊಂದು ಪೂರ್ತಿ ನುಣ್ಣಗಾಗ್ತವೆ, ಒಂದೊಂದು ಪೂರ್ತಿ ನುಣ್ಣಗಾಗಲ್ಲ. ಅದಕ್ಕೆ ಒಂಚೂರು ಮೆಣಸಿಕಾಯಿ ಮುರಿದು ಹಾಕ್ಕೊಳ್ರಿ. ಚಕ್ಕೆನೂ ಅಷ್ಟೇ ಒಂಚೂರು ಹಿಂಗೆ ಮುರಿದು ಹಾಕ್ಕೊಳ್ರಿ. ಚೆನ್ನಾಗಿ ಹುರಿದಿರ್ತಾವಲ್ಲ. ಆಮೇಲೆ ಇದಿಷ್ಟು ಹಾಕ್ಕೊಂಡು ನುಣ್ಣು ರುಬ್ಬಾರ್ದು, ಇದನ್ನ ದೊರ್ಗೊಬರ್ಗ ಅಂದರೆ ತರಿಯಾಗಿ ಅಂತ ಹೇಳ್ತೀವಲ್ಲ, ಆ ಥರ ರುಬ್ಕೋಬೇಕು. ಇಲ್ಲಿ ನೋಡಿರಿ, ಇವಾಗ ಪುಡಿ ಮಾಡ್ತೀನಿ ನೋಡಿರಿ.
ಇಷ್ಟು ಹಾಕೊಂಡ್ಮೇಲೆ ಒಂಚೂರು ದೊಡ್ಡ ದೊಡ್ಡದು ಹಂಗಂಗೆ ಒಂದೊಂದು ಕಾಳು ಇರ್ತವೆ. ಆಮೇಲೆ ಏನು ಮಾಡ್ತೀರಪ್ಪ ಅಂದರೆ ಈ ಥರ ಈ ಕಡೆಗೆ ಪಲ್ಸ್ ಮೋಡ್ ಅಂತ ಇರುತ್ತಲ್ಲ, ಅದರಲ್ಲಿ ಒಂದು ಸತಿ ಹಿಂಗೆ ಅಂದು ಆ ಕಡೆ ಈ ಕಡೆಗೆ ಅಂದು ಒಂಚೂರು ದೊರ್ಗ ಮಾಡ್ಕೋಬೇಕು. ಅವಾಗ ದೊಡ್ಡ ದೊಡ್ಡ ಕಾಳುಗಳೆಲ್ಲ ಸರಿ ಹಾಕವೆ ನೋಡಿರಿ. ಈ ಥರ ದೊರ್ಗ ಇದ್ದರೆ ಸಾಕು. ಇದನ್ನು ನೀವು ಹಂಗೆ ಒಂದೇ ಸತಿ ಪುಡಿನ ರೆಡಿ ಮಾಡಿ ಇಟ್ಕೊಂಡು ಯಾವಾಗ ಬೇಕಾವಾಗ ಬಳಸ್ಕೋಬೋದು. ಎಲ್ಲನೂ ಚೆನ್ನಾಗಿ ಹುರಿದಿರ್ತೀವಿ. ಕರಿಬೇವು ಕೂಡ ಅದು ನೀರಿನಂಶ ಹೋಗಿ ಒಣಗಿರುತ್ತೆ, ಏನಾಗಲ್ಲ. ಹಂಗೆ ಇಟ್ಟರೆ ಒಂದು ತಿಂಗಳಿಟ್ಟರು ಏನಾಗಲ್ಲ ಇದು ಪುಡಿ. ನಿಮ್ಗೆ ಇನ್ನೊಂಚೂರು ಅಚ್ಚಕಟ್ಟ ತೋರಿಸ್ತೀನಿ ನೋಡಿರಿ. ಕಾಣಿಸ್ತೈತಲ್ಲ ಯಾವ ಥರ ದೊರ್ಗ ಅಂತ, ಈ ಥರ. ಇಲ್ಲಿ ನೋಡಿರಿ, ಈರುಳ್ಳಿನೂ ಕೂಡ ಹಂಗೆ ದೊಡ್ಡಕ್ಕೆ ಹೆಚ್ಕೊಂಡಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಒಂದು 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಆಮೇಲಿಂದ ಇಲ್ಲಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಒಂದು 8-10 ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದಿಷ್ಟು ಶುಂಠಿ ತೊಗೊಂಡಿದ್ದೀನಿ. ನೋಡ್ಕೊಂಡ್ರೆ ಬೆಳ್ಳುಳ್ಳಿ ಎಷ್ಟರ ಹಾಕಿ ಚೆನ್ನಾಗಿರುತ್ತೆ, ಶುಂಠಿ ಮಾತ್ರ ಜಾಸ್ತಿ ಹಾಕೋಬೇಡ್ರಿ. ಶುಂಠಿ ಸ್ವಲ್ಪ ಆದರೆ ಸಾಕು. ಇವಾಗ ಸ್ಟವ್ ಹಚ್ಚಿ ಎಣ್ಣೆ ಹಾಕ್ರಿ. ನಿಮ್ಗೆ ಗೊತ್ತಾಯ್ತಲ್ಲ ಏನು ಮಾಡಬೇಕಂತ. ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯೋ ತನಕ ಕಾಯಿರಿ. ಅಲ್ಲೇ ಎಣ್ಣೆಯಲ್ಲಿ ಏನೋ ಬಿದ್ದಿತ್ತೆ ಅಂದ್ಕೋಬೇಡ್ರಿ, ಅದು ಲೈಟ್, ಅದು ಆಫ್ ಮಾಡಿದರೆ ಹೋಯ್ತದು. ಇಲ್ಲಿ ನಾನು ತೋರಿಸ್ತಿರೋದು 200 ಗ್ರಾಮ್ ಪನ್ನೀರು. ಇದನ್ನು ತೊಳೆದ್ಬಿಟ್ಟು ನಿಮ್ಗೆ ಯಾವ ಅಳತೆ ಬೇಕಾ ಅಳತೆ ಇವನು ಕೂಡ ಕಟ್ ಮಾಡಿ ಇಟ್ಕೊಳ್ರಿ. ಸಣ್ಣವು ಬೇಕಂದರೆ ಸಣ್ಣವು, ದೊಡ್ಡವು ಬೇಕಂದರೆ ದೊಡ್ಡವು. 200 ಗ್ರಾಮ್ ತೊಗೊಂಡಿದ್ದೀನಿ. 200 ಗ್ರಾಮ್ ಪನ್ನೀರ್ ಮಾಡ್ತಾ ಇರೋದು ಇವತ್ತು. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಾಗ ನಾನು ಏನು ಮಾಡ್ತೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು, ತೆಗಿತಾ ಇದ್ದೀನಿ. ನೀವು ಎಣ್ಣೆ ಕಡಿಮೆ ತಿಂತೀರಾ ಅಂತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಡ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಚೂರು ಜಾಸ್ತಿ ಇರಬೇಕು, ಜಾಸ್ತಿ ಅಲ್ಲ, ಸ್ವಲ್ಪ. ಸಣ್ಣೂರಿಗಿನ್ನ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಈರುಳ್ಳಿ ಏನು ಬಿರಿಯಾನಿಗೆ ನಾವು ಹುರಿತೀವಲ್ಲ, ಆ ಒಂದು ಇದಕ್ಕೇನು ಬೇಡ. ಒಂಚೂರು ಅದರಲ್ಲೇ ಎಣ್ಣೆಯಲ್ಲೇ ಮಾಗಿದ್ರೆ ಆಯಿತು, ಒಂದು 2-3 ನಿಮಿಷ. ಆಮೇಲಿಂದ ಒಂದು ಶುಂಠಿನ ತುರಿದು ಹಾಕ್ತಾಯಿದ್ದೀನಿ ನಾನು. ಶುಂಠಿನ ತುರಿದು ಹಾಕೋದ್ರಿಂದ ಭಾರಿ ಅಂದರೆ ಭಾರಿ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗುತ್ತದೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಬೆಳ್ಳುಳ್ಳಿನೂ ಅಷ್ಟೇ ಪೂರ್ತಿ ಏನು ಜಜ್ಜಿಲ್ಲ, ಒಂದು 2 ಹಂಗೇನೆ ಒಂಚೂರು ಜಜ್ಜಿ ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ಹಾಕಿತಾ ಇದ್ದೀನಿ ನೋಡಿರಿ. ಸ್ವಲ್ಪ ಜಜ್ಜಿರವು ಬೆಳ್ಳುಳ್ಳಿ ಬಾಯಿಗೆ ಸಿಗ್ಬೇಕು, ಚೆನ್ನಾಗಿರ್ತಾವೆ ತಿನ್ನಬೇಕಾದ್ರೆ. ಆಮೇಲಿಂದ ಅದರಲ್ಲಿ ಒಂದು 2 ನಿಮಿಷ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಹಾಕಿ ಒಂದು 2 ನಿಮಿಷ ಆದಮೇಲೆ ಹಸಿಮೆಣಸಿನ್ಕಾಯಿ, ಅದರಿಂದ ಗುಟೆಲೇ ಕ್ಯಾಪ್ಸಿಕಮ್ ಕೂಡ ಹಾಕ್ಯಂತ ಇದ್ದೀನಿ. ನಿಮ್ಗೆ ಈರುಳ್ಳಿ ಏನಾರ ಜಾಸ್ತಿ ಇಷ್ಟ ಅಂತಂದರೆ ಇನ್ನೂ ಒಂದು ಹೆಚ್ಕೋಬೋದು. ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಎಣ್ಣೆ ಜೊತೆಗೆ ಅದು ಕೂಡ. ಇಷ್ಟನ್ನು ಹಾಕಿದ ಮೇಲೆ ಒಂದು ನಿಮಿಷ, 1.5 ನಿಮಿಷ ಹಿಂಗೆ ಅದೇ ಎಣ್ಣೆಯಲ್ಲೇ ಮಾಗಿಸ್ರಿ. ಆಮೇಲಿಂದ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಪುಡಿನಲ್ಲಿ 2 ಚಮಚ ಪುಡಿನ ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೊಂದು ಚಮಚ ಹಾಕೋದಿಲ್ಲ, ಅದು ಕ್ಲಿಪ್ ಮಿಸ್ ಆಗಿದೆ. 2 ಚಮಚ ಪುಡಿ ಬಳಸ್ತೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ನಿಮಗೆ ಗೊತ್ತಾಗುತ್ತೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತೇಳಿ. ನೀವು ಮಸಾಲೆ ಸ್ವಲ್ಪ ಚೆನ್ನಾಗಿ ಜಾಸ್ತಿ ತಿಂತೀರಾ ಅಂದರೆ 2 ಚಮಚ ಹಾಕ್ಕೊಳ್ರಿ. ಕಡಿಮೆ ತಿಂತೀರಾ ಅಂತಂದರೆ 1.5 ಚಮಚ ಹಾಕ್ಕೊಳ್ರಿ. ಆಮೇಲೆ ನಲ್ಲೇನು ತೊಳೆದಿಟ್ಕೊಂಡಿದ್ದೀನಿ ಪನ್ನೀರು, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಪನ್ನೀರ್ ಹಾಕಿದ ಮೇಲೆ ನೀವು ಜಾಸ್ತಿ ಅದನ್ನ ಬೇಯಿಸಬಾರ್ದು. ಅದರೊಳಗಡೆ ಒಂದು 2 ನಿಮಿಷ ನೀವು ಆ ಬಿಸಿಗೆಲ್ಲ ಚೆನ್ನಾಗಿ ಅದು ಉಪ್ಪು ಖಾರ ಮಸಾಲೆ ಹಿಡ್ಕೊಳ್ಳೋ ಥರ ಸ್ವಲ್ಪ ಹಂಗೇನೆ ಮಾಗಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಜಾಸ್ತಿ ಹೊತ್ತೆಲ್ಲ ಬೇಯಿಸೋಕೆ ಹೋಗ್ಬೇಡಿ. ಜಾಸ್ತಿ ಹೊತ್ತು ಬೇಯಿಸಿರೋ ಒಂಥರ ಬೆಂಡಾದಂಗೆ ಆಗುತ್ತೆ. ಇಷ್ಟ ಆಯಿತು ಅಂತಂದರೆ ರುಚಿಯಾದ ಪನ್ನೀರ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪೇನಾರ ಕಡಿಮೆ ಆಗಿತ್ತು ಅಂತಂದರೆ ನೋಡಿ ಇನ್ನೊಂಚೂರು ಉಪ್ಪನ್ನು ಹಾಕ್ಕೊಳ್ರಿ ಅಷ್ಟೇ. ಶುಂಠಿನ ತುರಿದು ಹಾಕೋದು ಒಳ್ಳೆಯದು. ಆಮೇಲೆ ಬೈಕೆ ಬೇಡ್ರಿ, ಅಡುಗೆ ಮಾಡೋ ಅಷ್ಟೊತ್ತಿಗೆ ಅಬ್ರು ಅಡುಗೆ ಹೋಗಿರುತ್ತೆ, ನೀನಲ್ಲಿ ತುರಿರಿ ಎರೀರಿ ಉರೀರಿ ಅಂತೇಳಿ ಹೇಳಿರಿ ನಮ್ಗೆ ಆಗಲ್ಲಪ್ಪ ಅಂತ ಹೇಳ್ಬೇಡ್ರಿ. ಹಂಗೇನಾದ್ರು ಇತ್ತು ಅಂತಂದರೆ ನೀವು ಬೇಕಾದ್ರೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು, ಅದು ಏನು ತೊಂದರೆ ಇಲ್ಲ, ನಿಮ್ಮ ಇಚ್ಛೆ ಅದು. ಅಂದರೆ ಏನಪ್ಪ ಅಂದರೆ ತುರಿದು ಹಾಕಿರಿ ಚೆನ್ನಾಗಿರುತ್ತೆ ಅಂತೇಳಿ. ಇಷ್ಟೇ ನೋಡಿರಿ, ತುಂಬ ಸಿಂಪಲ್ಲಾಗೈತೆ, ಭಾಳ ಚೆನ್ನಾಗಿರುತ್ತೆ. ಸೈಡ್ಸ್ಗೆ ಕೂಡ ಮಾಡ್ಕೋಬೋದು. ನಿಮಗೆ ಒಂದು ಸತಿ ಮಾಡ್ಕೊಂಡು ತಿನ್ನಿರಿ, ಪಕ್ಕ ಇಷ್ಟ ಆಗೇ ಆಗುತ್ತೆ.
ಲಾಸ್ಟಿಗೆ ಅದು ಸ್ಟವ್ ಆಫ್ ಮಾಡಿದ್ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಿಂಗೆ ಕಟ್ ಮಾಡಿ ಉದುರಿಸ್ಕೊಂಡು ಇನ್ನೊಂದು ಸತಿ ಎಲ್ಲ ತಿರುವಾಡ್ರಿ ಹಿಂಗೆ. ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ. ಇಷ್ಟೆಷ್ಟು ಮಾಡಿದ್ರಿ ಅಂತಂದರೆ ಮುಗ್ದೇ ಹೋಯ್ತು. ತುಂಬ ರುಚಿಯಾಗಿರೋದು ರೆಡಿ ಆಗುತ್ತೆ. ನೀವು ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿ ಹೇಳ್ರಿ. ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಟಿಫಿಕೇಷನ್ ಐಕಾನ್ ಇದೆಯಲ್ಲ ಅದನ್ನು ಕೂಡ ಒತ್ತಿರಿ. ಅಷ್ಟೇ. ಟಾಟಾ, ಬಾಯ್ ಬಾಯ್.